ಹಾಸನದಲ್ಲಿ ಪುಷ್ಪ ಅವರಿಂದ ಸೈಟ್ ಜಟಾಪಟಿ ವಿಚಾರ ಟಿವಿ5ಗೆ ಸಿಕ್ಕಿದೆ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ. ದೇವರಾಜುಗೆ ಜಿಪಿಎ ಮಾಡಿಕೊಟ್ಟಿದ್ದ ಲಕ್ಷ್ಮಮ್ಮ ಆರೋಪಕ್ಕೆ ವಿಡಿಯೋ ಸಮೇತ ಉತ್ತರವನ್ನು ಕೊಟ್ಟಿರುವಂಥದ್ದು ಲಕ್ಷ್ಮಮ್ಮ. ನಾನು ಹಾಸನಕ್ಕೆ ಬರುವುದಕ್ಕೆ ಆಗೋದಿಲ್ಲ, ನಂಗೀಗ ಹಾಸನಕ್ಕೆ ಬರೋಕ್ಕಾಗಲ್ಲ, ಹೀಗಾಗಿ ದೇವರಾಜುಗೆ ಜಿಪಿಎ ಬರೆದು ಕೊಟ್ಟಿದ್ದೇನೆ. ಸೈಟ್ನ ಸಂಬಂಧ ವಿಚಾರಕ್ಕೆ ದೇವರಾಜು ನೋಡ್ಕೊಳ್ತಾ ಇದ್ದಾರೆ. ಎಷ್ಟಾಯಿ ಪುಷ್ಪ ಲಕ್ಷ್ಮಮ್ಮ ಎಲ್ಲಿ ಅಂತ ಪ್ರಶ್ನಿಸಿದ್ರು. ಕೆಲವು ವರ್ಷಗಳಿಂದ ಲಕ್ಷ್ಮಮ್ಮ ಕಾಣ್ತಿಲ್ಲ ಅಂತಾನೂ ಕೂಡ ಆರೋಪಿಸಿದ್ರು. ಅದಕ್ಕೆ ಅವ್ರು ನಂಗೆ ಈಗ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮೆಸೇಜ್ ಕಳಿಸಿದ್ದಾರೆ. ಫಿಲಮ್ ಸ್ಟಾರ್ ಅಂದ್ಬಿಟ್ಟಿದೆ ಅಮ್ಮ ಒದಾಡ್ತದೆ. ಅದು ಈ ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅದೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಟಿಗೆ ಕಟ್ಟಿಸ್ತಾವಳಂತೆ. ಕಟ್ಸ್ಬೋದಾ? ಕಟ್ಸವಳ ನೋಡಿದ್ದೀರಾ? ನೀನು ಕಟ್ಸಕ್ ಬಂದದ ಯಾಕೆ ಬಂದರು ಅಂತ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಎಷ್ಟು ತಾಯಿ ಹಾಕೋತಾಳೆ ಅಲ್ಲಿಗೆ ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ಫಿಲಮ್ ಸ್ಟಾರ್ ಅಂದ್ಬಿಟ್ಟಿದೆ ಅಮ್ಮ ಒದಾಡ್ತದೆ. ಜಿಪಿಎ ಬರ್ಬಿಟ್ಟಿದ್ದೀನಿ ಆಯ್ತಲ್ವಾ. ನನಗೆ 93 ವರ್ಷ, ಮೈಸೂರಲ್ಲಿ 26. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ದೇವರಾಜು ಅವರಿಗೆ ಜಿಪಿಎ ಬರ್ಬಿಟ್ಟಿದ್ದೀನಿ ಆಯ್ತಲ್ವಾ. ನನಗೆ 93 ವರ್ಷ, ಮೈಸೂರಲ್ಲಿ 26. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ದೇವರಾಜು ಅವರಿಗೆ ಜಿಪಿಎ ಬರ್ಬಿಟ್ಟಿದ್ದೀನಿ ಆಯ್ತಲ್ವಾ. ನನಗೆ 93 ವರ್ಷ, ಮೈಸೂರಲ್ಲಿ 26. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ದೇವರಾಜು ಅವರಿಗೆ ಜಿಪಿಎ ಬರ್ಬಿಟ್ಟಿದ್ದೀನಿ ಆಯ್ತಲ್ವಾ. ನನಗೆ 93 ವರ್ಷ, ಮೈಸೂರಲ್ಲಿ 26. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ನಗರದಲ್ಲಿರುವಂತಹ ಜಾಗ ನಮ್ದು, ಅವ್ರ ಜಾಗಕ್ಕೂ ನಮ್ಮ ಜಾಗಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಜಾಗಕ್ಕೆ ಯಾಕೆ ಬಂದು ಕಾಂಪೌಂಡ್ ಹಾಕಿದ್ರು, ಸಿಮೆಂಟ್ ಕಂಬಗಳನ್ನು ಹಾಕಿ ಕಾಂಪೌಂಡ್ ಕಟ್ಟಿದ್ರು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಂಗೀಗ 95 ವರ್ಷ, ನಂಗೀಗ ಹಾಸನಕ್ಕೆಲ್ಲ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ, ನಾನು ಮೈಸೂರಿನಲ್ಲಿ ಇದ್ದೀನಿ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ. ಸೊ ನಂಗೆ ಈಗ ಓಡಾಡೋದಕ್ಕೆಲ್ಲ ಆಗಲ್ಲ ಅಂತ ವಯಸ್ಸಾಗಿದೆ ಅಲ್ಲ ಲಕ್ಷ್ಮಮ್ಮ ಅವ್ರಿಗೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಎಷ್ಟಾಗಿ ಪುಷ್ಪ ಅವ್ರು ಪ್ರಶ್ನೆ ಮಾಡಿದ್ರು, ಲಕ್ಷ್ಮಮ್ಮ ಹೇಳ್ರಿ ಅಂತ ಕೇಳಿದ್ರು. ಅದಕ್ಕೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೌದು, ನಾನು ಜಿಪಿಎ ಮಾಡಿಕೊಟ್ಟಿರೋದು ಹೌದು, ಆದರೆ ನಂಗೆ ಈಗ ಹಾಸನಕ್ಕೆ ಬರೋಕ್ಕಾಗಲ್ಲ, ದೇವರಾಜುಗೆ ನಾನು ಜಿಪಿಎ ಮಾಡಿಕೊಟ್ಟಿದ್ದು ಹೌದು ಅಂತ ಹೇಳ್ತಾ ಇದ್ದಾರೆ. ಹಾಸನದಲ್ಲಿ ವಿದ್ಯಾನಗರದಲ್ಲಿರೋದು ಜಾಗ ನಮ್ಮದೇನೆ ಅಂತ ಅವ್ರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅವ್ರ ಜಾಗಕ್ಕೂ ನಮ್ಮ ಜಾಗಕ್ಕೂ ಸಂಬಂಧ ಇಲ್ಲ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮ್ಮ ಜಾಗಕ್ಕೆ ಯಾಕೆ ಒಂದು ಕಾಂಪೌಂಡ್ ಹಾಕಿದ್ರು ಅವರು ಅಂತ ಇದೇ ಸಂದರ್ಭದಲ್ಲಿ ಪ್ರಶ್ನಿಸಿದ್ದಾರೆ. ಸಿಮೆಂಟ್ ಕಂಬಗಳನ್ನು ಹಾಕಿ ಕಾಂಪೌಂಡ್ ಕಟ್ಟಿದ್ರು ಅಂತಲೂ ಕೂಡ ಹೇಳಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರುವಂಥ ಜಾಗ ನಮ್ಮದು ಅಂತ ವಿಡಿಯೋ ಮಾಡಿದ್ದಾರೆ. ನೋಡಿ, ಇದೊಂದು ಪ್ರಕರಣ ಸಿಕ್ಕಾಬಟ್ಟೆ ಸುದ್ದಿ ಆಗ್ತಾ ಇರೋದು ಕಾರಣ ಯಶ್ ಅವರ ತಾಯಿ ಅನ್ನೋ ಕಾರಣಕ್ಕಾಗಿ. ನಾರ್ಮಲ್ ಆಗಿ ಈ ಥರದ್ದು ಎಲ್ಲ ಕಡೆಯೂ ನಡೆಯುತ್ತೆ, ಆದರೆ ಇಲ್ಲಿ ಯಾಕೆ ಅಂತಂದರೆ ಸೆಲೆಬ್ರಿಟಿ ಹೆಸರು ಬೇರೆ ಇದೆಯಲ್ಲ, ಸೊ ಆ ಕಾರಣಕ್ಕಾಗಿ ಇದು ಸುದ್ದಿ ಆಗ್ತಾ ಇದೆ. ಒಂದಷ್ಟು ಗೊಂದಲ ಇತ್ತು, ಅವ್ರ ಮೇಲೆ ಇವ್ರ ಮೇಲೆ, ಇದು ನಮ್ಮದೇ ಅಂತ, ನಾವು ದುಡ್ಡು ಕೊಟ್ಟಿದ್ದೀವಿ, ಅದು ಹೆಂಗೆ ಕೊಟ್ಬಿಡೋಕ್ಕಾಗತ್ತೆ, ಇಲ್ಲ ಇದು ನಂದು ಅಂತ. ಹಾಗಾಗಿ ದಾಖಲೆಗಳ ಪರಿಶೀಲನೆ, ಕಂಪ್ಲೇಂಟು, ಕಾನೂನಾತ್ಮಕವಾಗಿ ಏನೇ ಇದ್ರೂ ಕೂಡ ಮತ್ತು ಈ ಗಲಾಟೆ ಮುನ್ನೆಲೆಗೆ ಬರ್ತಾ ಇತ್ತು. ಇದೀಗ ಲಕ್ಷ್ಮಮ್ಮ ಅವರು ಉತ್ತರ ಕೊಟ್ಟಿದ್ದಾರೆ, ವಿಡಿಯೋ ಮಾಡಿರೋದು ಉತ್ತರ ಕೊಟ್ಟಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲಕ್ಷ್ಮಮ್ಮ ಅವರು ವಿಡಿಯೋ ಮಾಡಿದ್ದಾರೆ. ಸೊ ಈಗೇನು ಹೇಳ್ತಾರೆ ಪುಷ್ಪ ಅವರು ಎಲ್ಲಿ ಅಂತೆಲ್ಲ ಪ್ರಶ್ನಿಸ್ತಾ ಇದ್ರು. ಈ ಪ್ರಕರಣ ಸುಖಾಂತ್ಯ ಆಗಲ್ವಾ? ನೀತಿ, ಈಗಾಗಲೇ ನಟ ಎಷ್ಟಾಯಿ ಪುಷ್ಪರವರ ಏನು ಅಕ್ರಮ ಕಾಂಪೌಂಡ್ ವಿಚಾರಕ್ಕೆ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ
ಲಕ್ಷ್ಮಮ್ಮ ಏನಿದ್ದಾರೆ, ಮೂಲ ಒರಿಜಿನಲ್ ಓನರ್ ಏನಿದ್ದಾರೆ, ಅವರು ಈಗ ಎಂಟ್ರಿ ಆಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಆ ತರದ ಒಂದು ವಿಡಿಯೋ ಕೂಡ ಈಗ TV5ಗೆ ಲಭ್ಯವಾಗಿದೆ. ಈಗ ಜಾಗ ನಮ್ದು, ನನಗೆ ಸುಮಾರು 93 ವರ್ಷ ವಯಸ್ಸಾಗಿದೆ. ಹಾಗಾಗಿ ನನಗೆ ಹಾಸನಕ್ಕೆ ಬರ್ಲಿಕ್ಕಾಗಲ್ಲ. ಜೊತೆಗೆ ನನಗೆ ಅಲ್ಲಿ ಯಾರು ಹೆಲ್ಪ್ ಆಗ್ತಾರೆ ಅಂತ ಅಂದ್ರೆ GPA ಹೋಲ್ಡರ್ಸ್ ದೇವರಾಜ್ ಏನಿದ್ದಾರೆ ಅವ್ರಿಗೆ GPA ಮಾಡ್ಕೊಟ್ಟಿದ್ದೀನಿ ಅನ್ನುವ ಒಂದು ಹೇಳಿಕೆ. ಜೊತೆಗೆ ಯಶ್ರವರ ತಾಯಿಯವರು ನಮ್ಮ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ದಾರೆ. ಆ ಕಾಂಪೌಂಡ್ ಹಾಕಿದಂಥದ್ದನ್ನು ಕೂಡ ಕಿತ್ತು ಹಾಕಿದ್ದಾರೆ. ಹೇಗೆ ಇನ್ನು ಮತ್ತೆ ಏನಾದ್ರು ಕಾಂಪೌಂಡ್ ಕಟ್ತಾ ಇದಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಫೈನಲಿ ಆಗಿ ಈಗ ಲಕ್ಷ್ಮಮ್ಮರವರು ಕೂಡ ಈ ಜಾಗಕ್ಕೆ ಎಂಟ್ರಿ ಆಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಟ ಯಶ್ರವರ ತಾಯಿ ಪುಷ್ಪಾರವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗೆ.